ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮೆಂತ್ಯ ಪಲಾವ್ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಇಲ್ಲಿ ನಾನು ಮೆಂತ್ಯ ಸೊಪ್ಪು ಮತ್ತು ಸ್ವಲ್ಪ ಒಂದೆರಡು ಪಾಲಕ್ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಮಿಕ್ಸಿಗೆ ಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು, ಒಂದು ಸ್ವಲ್ಪ ಕಾಯಿ ಮತ್ತು ಈರುಳ್ಳಿ ಒಗ್ಗರಣೆಗೆ ಮತ್ತು ಎಲ್ಲ ಸ್ಪೈಸಸ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಫಸ್ಟಿಗೆ ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಕಾಯಿ, ಒಂದೆರಡು ಮೆಣಸಿನ್ಕಾಯಿ ಮತ್ತು ಟೊಮೊಟೊದಲ್ಲಿ ಒಂದು 4 ಪೀಸ್ ಟೊಮೊಟೊ ಹಾಕ್ಕೊಂಡು, ಸೊಪ್ಪುಗಳಲ್ಲಿ ಇಲ್ಲಿ ನಾನು ಸ್ವಲ್ಪ ಪಾಲಕ್ ಸೊಪ್ಪು, ಪುದೀನ ಸೊಪ್ಪು ಮತ್ತು ನಾನಿಲ್ಲಿ ಸಾಂಬಾರು ಸೊಪ್ಪನ್ನ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪುಗಳಲ್ಲಿ ಎಲ್ಲದರಲ್ಲೂ ಸ್ವಲ್ಪ ಹಂಗೆ ಡೈರೆಕ್ಟಾಗಿ ಹಾಕ್ತೀವಿ. ಇದಕ್ಕೆ ಮಿಕ್ಸಿ ಮಾಡೋಕ್ಕೋಸ್ಕರ ಮಾತ್ರ ಇಲ್ಲಿ ನಾನು ಸ್ವಲ್ಪ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ. ನೀವು ಈ ಟೈಮಲ್ಲಿ ಬೇಕಾದರೆ ಇಲ್ಲಿ ನೀವು ಒಂದೆರಡು ಪೀಸ್ ಅಂದರೆ ಈರುಳ್ಳಿನ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಏನು ಆ್ಯಡ್ ಮಾಡ್ಕೊಂಡಿಲ್ಲ. ಚೆನ್ನಾಗಿ ರುಬ್ಕೊಂಡಾದಮೇಲೆ ಒಂದು ಪಾತ್ರೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೊದಲಿಗೆ ಒಂದು ಸ್ವಲ್ಪ ಇಂಗು, ಸ್ವಲ್ಪ ಅಂದರೆ ಎಲ್ಲ ಸ್ಪೈಸಸ್ ಅದನ್ನೆಲ್ಲ ಹಾಕ್ಕೊಂಡು ಒಂದೆರಡು ಈರುಳ್ಳಿ ಅಂತೇಳಿದರೆ ಈರುಳ್ಳಿನ ಒಂದು ಹಾಕ್ಕೊಂಡಿದ್ದೀನಿ ನಾನು. ಅಂದರೆ ಇದು ಮಿಕ್ಸಿಗೇನು ಹಾಕ್ಕೊಂಡಿಲ್ಲಲ್ಲ, ಹಾಗೆ ಇಲ್ಲೊಂದೆರಡು ಟೊಮೊಟೊ ಅಂದರೆ ಚಿಕ್ಕದಾಗಿ ಪೀಸ್ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಚಿಕ್ಕದನ್ನ ತಗೊಂಡಿದ್ದೀನಿ. ಈಗ ಅದೊಂದು ಸ್ವಲ್ಪ ಫ್ರೈ ಆಗೋಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ, ನಾನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ, ಅದನ್ನೆಲ್ಲ ಹಾಕಿಬಿಟ್ಟು 1-2 ನಿಮಿಷ ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಟಾದಮೇಲೆ ನಾನಿಲ್ಲಿ ಸೋಯಾಬೀನ್ ಮತ್ತು ನಾನಿಲ್ಲಿ ಹಸಿರು ಬಟಾಣಿನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ತರಕಾರಿ ಏನಾರು ಆ್ಯಡ್ ಮಾಡ್ಕೊಳೋದಾದ್ರೆ ಈ ಟೈಮಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅದ್ರ ಲೋಟದಲ್ಲೇ ನಾನು 1 to ಡಬಲ್ ನಾನಿಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಅರಿಶಿಣ, ಸ್ವಲ್ಪ ಧನಿಯಾ ಪುಡಿ ಮತ್ತು ನಾನಿಲ್ಲಿ ಪೆಪ್ಪರ್ ಪುಡಿನ ನಾನಿಲ್ಲಿ ಬಳಸಿದ್ದೀನಿ. ನಾನು ಸೊಪ್ಪು ಹಾಕಬೇಕಾದ್ರೆ ಇಲ್ಲಿ ನಾನು ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ, ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ಟು. ಅದ್ರ ಜೊತೆ ನಾನಿಲ್ಲಿ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಸ್ವಲ್ಪ ಇಲ್ಲಿ ಸಾಂಬಾರು ಸೊಪ್ಪನ್ನು ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿನೇ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಒಂದು ಸ್ವಲ್ಪ ನೀರು ಕುದಿ ಬಂದಾದಮೇಲೆ ನಾನಿಲ್ಲಿ ಅಕ್ಕಿ ಹಾಕ್ಬಿಟ್ಟು ನಾನಿಲ್ಲಿ 3 ವಿಷಲ್ ನಾನಿಲ್ಲಿ ತೆಗ್ದಿದ್ದೀನಿ. ಯಾಕಂದರೆ ನಾವು ತುಂಬ ಹೊತ್ತು ಬಿಡಲ್ಲ, ಹಾಗಾಗಿ ಇಲ್ಲಿ 3 ವಿಷಲ್ ನಾನಿಲ್ಲಿ ತೆಗ್ದಿದ್ದೀನಿ. ನೋಡಿ ಈ ಥರ ಬಂದಿದೆ, ತೆಗ್ದಿದ್ದೀನಿ. ಇದನ್ನ ಒಂದು ಸ್ವಲ್ಪ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡಿದ ಮೇಲೆ ನೋಡಿ ಈ ಕಲರ್ ಬಂದಿದೆ. ನಿಮಗೇನಾದ್ರು ಇನ್ನೂ ಗ್ರೀನ್ ಕಲರ್ ಬೇಕು ಅಂದರೆ ನೀವು ಸ್ವಲ್ಪ ಪಾಲಕ್ ಸೊಪ್ಪನ್ನ ಸ್ವಲ್ಪ ನೀವು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಲರ್ ಟೇಸ್ಟಿಯಾಗಿ ಬಂದಿದೆ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು, ನೀವು ಟ್ರೈ ಮಾಡ್ಬೋದು ಬೇಕಾದರೆ. ಒಂದು ಸ್ವಲ್ಪ ಸಿಂಪಲಾಗಿ ಟ್ರೈ ಮಾಡಿ ನೋಡಿ, ಯಾಕಂದರೆ ಇದಕ್ಕೇನು ನಾನು ಜಾಸ್ತಿ ಐಟಮ್ ಎಲ್ಲ ಬಳಸಿಲ್ಲ. ಬಟ್ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಬೇಕಾದ್ರೆ ಕ್ವಿಕ್ಕಾಗಿ ಮಾಡ್ಕೋಬೋದು ನೀವು. ಮನೇಲಿ ಒಂದ್ಸಲ ಟ್ರೈ ಮಾಡಿ, ಮನೇಲೆಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆಗಿ ಕಮೆಂಟ್ ಮಾಡಿ ತಿಳಿಸಿ. ಲಾಸ್ಟಿಗೆ ನಾನು ಬಾಕ್ಸಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬಿಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೆಳಿಗ್ಗೆ ಬೇಗ ಹೋಗೋದ್ರಿಂದ ನಾನಿಲ್ಲಿ ಬಾಕ್ಸಿಗೆ ಹಾಕ್ಕೊಂಡೇ ತೊಗೊಂಡು ಹೋಗಬೇಕು, ಬೇಗ ಅಷ್ಟೊತ್ತಿಗೆ ತಿನ್ಕೊಂಡು ಹೋಗೋಕ್ಕಾಗಲ್ಲ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.